ಹೇ ಗೈಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವೆಲ್ಲರೂ ಕೂಡ GDS ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ಅನ್ಕೊಂತೀನಿ. ಆಕ್ಚುಲಿ ಆಗಿ ಇವತ್ತು ಲಾಸ್ಟ್ ಡೇಟ್ ಅಂತಾನೆ ಹೇಳ್ಬೋದು ಕರೆಕ್ಷನ್ ಮಾಡಕ್ಕೆ. ಕರೆಕ್ಷನ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಅವಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಐ ಕಾರ್ಡ್ ಬರ್ತಿರುತ್ತೆ, ಕ್ಲಿಕ್ ಮಾಡಿಕೊಂಡು ಯಾರಿನ್ನ ಕರೆಕ್ಷನ್ ಮಾಡಿಲ್ಲ ನಿಮ್ಮ ಒಂದು ಅಪ್ಲಿಕೇಶನ್ ಕರೆಕ್ಷನ್ ಮಾಡಿ. ಇವತ್ತೇ ಲಾಸ್ಟ್ ಡೇಟು. ನಾಳೆಯಿಂದ ಯಾವುದೇ ಕಾರಣಕ್ಕೂ ಕೂಡ ಕರೆಕ್ಷನ್ ಮಾಡಕ್ಕೆ ನಿಮಗೆ ಆಪ್ಷನ್ ಇರೋದಿಲ್ಲ. ಅದಕ್ಕೋಸ್ಕರ ಇವಾಗ್ಲೇನೆ ಕರೆಕ್ಷನ್ ಮಾಡಬೇಕಾಗುತ್ತೆ. ಏನನ್ನ ತಪ್ಪಿತ್ತು ಅಂತ ಹೇಳೋದಾದ್ರೆ ಅಕೌಂಟ್ ಸ್ಟೇಟಸ್ಗೆ ಹೋಗ್ಬಿಟ್ಟು ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬಿಟ್ಟು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಏನನ್ನ ಮಿಸ್ಟೇಕ್ ಮಾಡಿದೀನಾ ಅಂತ ಹೇಳಿ ಒಂದು ಬಾರಿ ಅಷ್ಟೇ ನೀವು ಇಲ್ಲಿ ಕರೆಕ್ಷನ್ ಮಾಡಕ್ ಆಗೋದು. ತುಂಬಾ ಜನ ಬಂದ್ಬಿಟ್ಟು ಇವಾಗ್ಲೂ ಕೂಡ ಮಿಸ್ಟೇಕ್ ಮಾಡಿದೀರಾ, ರೀಕರೆಕ್ಷನ್ ಮಾಡ್ಬೇಕಾದ್ರೆ ಮತ್ತೆ ನಿಮ್ಗೆ ಆಪ್ಷನ್ ಇರೋದಿಲ್ಲ. ಒಂದೇ ಬಾರಿ ನೀವು ಕರೆಕ್ಷನ್ ಮಾಡಕ್ಕೆ ಆಪ್ಷನ್ ಇರುತ್ತೆ. ದಯವಿಟ್ಟು ಹುಷಾರಾಗಿ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ GDS ನ ಒಂದು ವರ್ಕ್ ಏನಿರುತ್ತೆ, GDS ನಲ್ಲಿ ಎರಡು ಪಾರ್ಟ್ ಇದೆ ಅಂತಾನೆ ಹೇಳ್ಬೋದು, BPM ಮತ್ತೆ ABPM ಅಂತ ಹೇಳ್ಬಿಟ್ಟು. ಸೊ ಇದರ ಒಂದು ವರ್ಕ್ ಏನಿರುತ್ತೆ, ನೀವು ಇವಾಗ GDS ಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳೋದಾದ್ರೆ ನಿಮ್ಮ ಒಂದು ರಿಸಲ್ಟ್ ಬಂದ್ಬಿಟ್ಟಿದೆ, ಅಪಾಯಿಂಟ್ ಆಗಿದ್ದೀರಾ ಅಂದ್ರೆ ಏನ್ ಕೆಲಸ ಮಾಡಬೇಕಾಗುತ್ತೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ನೋಟಿಫಿಕೇಶನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಮೊದಲನೇದಾಗಿ ವೆಬ್ಸೈಟ್ ನ ಒಂದು ಲಿಂಕ್ ಮತ್ತೆ PDF ಬಂದ್ಬಿಟ್ಟು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇರುತ್ತೆ. ಮೆರಿಟ್ ಲಿಸ್ಟ್ ಮತ್ತೆ ಅಪ್ಲೈ ಮಾಡಕ್ಕಾಗಲ್ಲ ರೀಕರೆಕ್ಷನ್ ಮಾಡ್ತೀರಾ ಅಂದ್ರೆ ಲಿಂಕ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇರುತ್ತೆ, ಪಿನ್ ಮಾಡಿರ್ತೀನಿ, ಹೋಗಿ ಪ್ರತಿಯೊಬ್ಬರು ಕೂಡ ಜಾಯಿನ್ ಆಗಿ ಟೆಲಿಗ್ರಾಮ್ ಚಾನಲ್ಗೆ. BPM ಅಂದ್ರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಹೇಳ್ಬಿಟ್ಟು ಅರ್ಥ. ABPM ಅಂದ್ರೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಹೇಳಿ. ಆಕ್ಚುಲಿ ಆಗಿ ಇವೆರಡಕ್ಕೂ ಕೂಡ ತುಂಬಾ ಡಿಫರೆನ್ಸ್ ಇದೆ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ BPM ನ ಒಂದು ಕೆಲಸ ಏನಾಗಿರುತ್ತೆ ಅಂತ ಹೇಳೋದಾದ್ರೆ, BPM ನ ಒಂದು ಕೆಲಸ ಏನಿರುತ್ತೆ ಅಂತ ಹೇಳೋದಾದ್ರೆ ಸೇಲ್ ಆಫ್ ಸ್ಟಾಂಪ್ಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಪಾರ್ಸಲ್ಸ್ ಗಳು ಬಂದಿರುತ್ತೆ ನೋಡಿ ಪೋಸ್ಟ್ ಆಫೀಸ್ ನಲ್ಲಿ, ಡೋರ್ ಟು ಡೋರ್ ನೀವು ನೀಟಾಗಿ ಡೆಲಿವರಿ ಕೊಡ್ಬೇಕಾಗತ್ತೆ, ಅದು ಒಂದು ಕೆಲಸ ಆಗಿರುತ್ತೆ ನಿಮ್ದು. ಅದಾದ್ಮೇಲೆ ಪೋಸ್ಟ್ ಆಫೀಸ್ ನಲ್ಲಿ ಬರುವಂತ ಡೆಪಾಸಿಟ್ಸ್ ಮತ್ತೆ ಪೇಮೆಂಟ್ಸ್ ನ ಒಂದು ಡೀಟೇಲ್ಸ್, ಅದರ ಟ್ರಾನ್ಸಾಕ್ಷನ್ಸ್ ಕೂಡ ನೀವೇ ನೋಡ್ಕೋಬೇಕಾಗತ್ತೆ. ಅಲ್ಲಿರುವಂತ ಒಂದು ಅಧಿಕಾರಿಗಳು ಅಥವಾ ಪೋಸ್ಟ್ ಮಾಸ್ಟರ್ ಬಂದ್ಬಿಟ್ಟು ಏನೋ ಒಂದು ಕೆಲಸ ಹೇಳಿದ್ದಾರೆ ಅಂತ ಹೇಳೋದಾದ್ರೆ ಎಲ್ಲ ಕೆಲಸನೂ ಕೂಡ ನೀವು ಇಲ್ಲಿ ಮಾಡ್ಬೇಕಾಗತ್ತೆ, ನಿಭಾಯಿಸಬೇಕಾಗತ್ತೆ. ಮೊದಲನೇದಾಗಿ ಸಬ್ ಪೋಸ್ಟ್ ಮಾಸ್ಟರ್ ಕೂಡ ಏನೋ ಒಂದು ಕೆಲಸ ಹೇಳಿದ್ದಾರೆ ಅಂತ ಹೇಳೋದಾದ್ರೆ ಆ ಒಂದು ಕೆಲಸ ನೀವು ಇಲ್ಲಿ ಅಚ್ಚುಕಟ್ಟಾಗಿ ಮಾಡ್ಬೇಕಾಗತ್ತೆ. ಆಕ್ಚುಲ್ ಆಗಿ ಏನಪ್ಪಾ ಅಂದ್ರೆ ಒಂದು ಸೇಲ್ಸ್ ಕೆಲಸ ಅಂತಾನೆ ಹೇಳ್ಬೋದು. ಇದು ನಿಮ್ಗೆ ಇಲ್ಲಿ ಫೀಲ್ಡ್ ವರ್ಕ್ ಇರುತ್ತೆ ಅಂತಾನೆ ಹೇಳ್ಬೋದು. ಡೋರ್ ಟು ಡೋರ್ ನೀವು ಇಲ್ಲಿ ಡೆಲಿವರಿ ಮಾಡಬೇಕಾಗತ್ತೆ ಪ್ರಾಡಕ್ಟ್ಸ್ ಗಳನ್ನ. ಪೋಸ್ಟ್ ಅನ್ನ ಬಂದಿದೆ ಅಂತ ಹೇಳೋದಾದ್ರೆ ಬೈಕ್ ನಲ್ಲಿ ಅಥವಾ ಸೈಕಲ್ ನಲ್ಲಿ ನೀವು ಹೋಗ್ಬಿಟ್ಟು ಕೊಡಬೇಕಾಗತ್ತೆ. ಇದು ನಿಮ್ಮ ಒಂದು ಮೇಜರ್ ಕೆಲಸ ಅಂತಾನೆ ಹೇಳ್ಬೋದು. ಯಾರೆಲ್ಲ ಅಪ್ಲೈ ಮಾಡಿದಿರೋ ಅವ್ರಿಗೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಇವಾಗ ಅಪ್ಲೈ ಮಾಡ್ತೀರಾ ಅಂದ್ರೆ ಯಾವುದೇ ಒಂದು ಆಪ್ಷನ್ ಇರೋದಿಲ್ಲ. ಏನಕ್ಕೆ ಅಂದ್ರೆ ಅವಾಗಲೇ ಅಪ್ಲಿಕೇಶನ್ ಡೇಟ್ ಬಂದ್ಬಿಟ್ಟು ಮುಗಿತಾ ಬಂತು, ಕರೆಕ್ಷನ್ ಡೇಟ್ ಕೂಡ ಇವತ್ತೇ ಲಾಸ್ಟ್ ಆಗ್ಬಿಟ್ಟಿದೆ. ಅದಕ್ಕೋಸ್ಕರನೇ ಇನ್ನ ಯಾರು ಕರೆಕ್ಷನ್ ಮಾಡಿಲ್ಲ ಬೇಗ ಕರೆಕ್ಷನ್ ಮಾಡ್ಕೊಳ್ಳಿ. 1940 ಪೋಸ್ಟ್ ಗಳಿಗೆ ಈ ಸತಿ ಕರ್ನಾಟಕದಲ್ಲಿ ಅಪಾಯಿಂಟ್ ಮಾಡ್ಕೊಂತಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಬೇಕಾಗತ್ತೆ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಮೆರಿಟ್ ಬರೋ ತನಕ, ರಿಸಲ್ಟ್ ಬರೋ ತನಕ ಕೂಡ ಹೊಸ ಅಪ್ಡೇಟ್ GDS ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಿರ್ತೀನಿ. ಇನ್ನು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದ್ರೆ ಜಾಯಿನ್ ಆಗಿ, ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಅಲ್ಲಿ ಸಿಗತ್ತೆ. ಧನ್ಯವಾದ.